ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಿದವರು ಇಬ್ರಾಹಿಂ ಸುತಾರರು. ಎನ್ ಶಿವನಗೌಡ ಗೊರೆಬಾಳ್. ಶ್ರೀ ಜಗನ್ಮಾತಾ ಶಾಲೆಯಲ್ಲಿ ಕಲಾವಿದ ಶ್ರೀ ಶಂಕರಯ್ಯ ಗಂಟಿಯಿಂದ ಐನ್ಸ್ಟೀನ್ ಕುರಿತು ಕಿರುನಾಟಕ ಪ್ರದರ್ಶನ. ಬಸ್ ನಿಲ್ದಾಣದಲ್ಲಿ ಬಸ್ ಎಕ್ಸಲೇಟರ್ ಮುರಿದ ಕಳ್ಳರು. ಜಿಲ್ಲೆಯ 3 ಜನ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸ್ವಾಗತಾರ್ಹ. ನಾಗವೇಣಿ ಪಾಟೀಲ್. ಕಲ್ಮಂಗಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಕಾಯಕಲ್ಪ ಪ್ರಶಸ್ತಿ. ವಾರ್ತೆಗಳ ವಿವರ. ಜಾತಿ ಧರ್ಮವನ್ನು ಮೀರಿ ಬೆಳೆದವರು, ಸಕಲರಲ್ಲೂ ಒಳ್ಳೆಯದನ್ನು ಬಯಸುವ ಮನಸ್ಸಿನವರು, ಸರಳರಲ್ಲಿ ಅತಿ ಸರಳರಾಗಿ ಇದ್ದವರು, ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಿದವರು, ನಮ್ಮೆಲ್ಲರನ್ನು ಅಗಲಿದ ಲಿಂಗೈಕ್ಯ ಇಬ್ರಾಹಿಂ ಸುತಾರರು ಎಂದು ಕಾಂಗ್ರೆಸ್ ಮುಖಂಡ ಎನ್ ಶಿವನಗೌಡ ಗೊರೆಬಾಳ್ ಹೇಳಿದರು. ನಗರದ ಶೇಖ್ ಬಶೀರ್ ಏತ್ಮಾರಿ ಅವರ ಜಾಗದಲ್ಲಿ ಎಂದೂ ಮರೆಯದ ಮಹಾಲಿಂಗಪುರದ ಮಾಣಿಕ್ಯ, ಕನ್ನಡದ ಕಬೀರ, ಸೂಫಿ ಸಂತ ಲಿಂಗೈಕ್ಯ ಇಬ್ರಾಹಿಂ ಸುತಾರ್ ಅವರ ದ್ವಿತೀಯ ವರ್ಷದ ಪುಣ್ಯ ಸ್ಮರಣೆಯನ್ನು ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಹಾಗೂ ಸದ್ಭಾವನಾ ವೇದಿಕೆ ಸಿಂಧನೂರು ಇವರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾತನಾಡಿದ ಅವರು, ಇಬ್ರಾಹಿಂ ಸುತಾರರು ಈ ನಾಡಿಗೆ ಕೊಟ್ಟ ಸಂದೇಶಗಳು, ವಿಚಾರಗಳು, ಮಾತು, ನಡೆ, ನುಡಿಗಳು ಜೀವಂತವಾಗಿವೆ. ನಮ್ಮ ಸಿಂಧನೂರಿನಲ್ಲಿ ಇಂತಹ ಶರಣರ ಕಾರ್ಯಕ್ರಮಗಳನ್ನು ಪಕ್ಷಭೇದ, ಜಾತಿ ಭೇದ ಮರೆತು ಒಂದಾಗಿ ಕಾರ್ಯಕ್ರಮ ಮಾಡುವುದು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲು. ಬೇಸಿಗೆ ಬಂದರೆ ಸುಮಾರು 20ರಿಂದ 30 ನೀರಿನ ಅರವಟಿಗೆ ಪ್ರಾರಂಭವಾಗುತ್ತವೆ. ಯಾರಿಗಾದರೂ ತುರ್ತು ರಕ್ತ ಬೇಕೆಂದರೆ ಯುವಕರು ಧಾವಿಸುತ್ತಾರೆ. ವೃದ್ಧಾಶ್ರಮಗಳಿಗೆ ಅಕ್ಕಿ ಜೋಳ ನೀಡಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸ ನಮ್ಮ ತಾಲೂಕಿನಲ್ಲಿ ಆಗುತ್ತಿದೆ. ದಾನಿಗಳ ಸಂಖ್ಯೆ ಜಾಸ್ತಿಯಾಗಿದೆ, ಎಲ್ಲರ ಮನಸ್ಸು ದೊಡ್ಡದಾಗಿದೆ ಎಂದರು. ನಂತರ ವಕೀಲರಾದ ನಿರುಪಾದ್ಯಪ್ಪ ಗುಡಿಹಾಳ್ ಮಾತನಾಡಿ, ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಜೀವಮಾನದುದ್ದಕ್ಕೂ ಸತ್ಯದ ವಿಚಾರಗಳನ್ನು ತಿಳಿಸಿದರು. ತಾನು ನಂಬಿದ ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ ಅರ್ಥೈಸಿಕೊಂಡು ಧರ್ಮದ ವಿಧಿವಿಧಾನಗಳನ್ನು, ಆಚಾರಗಳನ್ನು, ವಿಚಾರಗಳನ್ನು ಅನುಸಂಧಾನಗೊಳಿಸುವುದರ ಮೂಲಕ ಇನ್ನೊಂದು ಧರ್ಮವನ್ನು ಗೌರವಿಸುವ ಬದುಕು ನಮ್ಮದಾಗಿರಬೇಕೆಂದು ಹೇಳಿದವರು. ನಾನು ನಂಬಿದ ಧರ್ಮವೇ ಶ್ರೇಷ್ಠವೆಂದು ಭಾವಿಸಿದವರು ಯಾರು ಕೂಡ ಶ್ರೇಷ್ಠರಾಗಲಾರರು. ಎಲ್ಲ ಧರ್ಮಗಳನ್ನು, ಧರ್ಮದವರನ್ನು ಗೌರವಿಸಿದಾಗ ಮಾತ್ರ ಭಾವೈಕ್ಯ ನಿಧಿಯಾಗಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಭಾವೈಕ್ಯ ಶಾಂತಿ ಸಂದೇಶ ಹಾಗೂ ಸದ್ಭಾವನಾ ವೇದಿಕೆಯ ಜಿಲ್ಲಾಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಂತರ್ಗಂಗಿ, ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್, ಶಿವಕುಮಾರ್ ಜವಳಿ, ಚಿಂತಕ ಗೋವಿಂದರಾಜ್ ಬಾರಿಕೇರ್, ಟಿ ಹುಸೇನ್ ಸಾಬ್, ಹಿರಿಯ ರಂಗಭೂಮಿ ಕಲಾವಿದ ಇಸ್ಮಾಯಿಲ್ ಸಾಬ್, ಗುತ್ತಿಗೆದಾರ ವೀರೇಶ್ ನಾಡಗೌಡ, ಕವಿ ಶರ್ಭಯ್ಯ ಸ್ವಾಮಿ ಹಿರೇಮಠ್, ವೀರೇಶ್ ಶಿವನಗುತ್ತಿ, ಅಮರೇಶ್ ಹೂಗಾರ್, ಶೇಖ್ ಬಶೀರ್ ಏತ್ಮಾರಿ ಸೇರಿದಂತೆ ಅನೇಕರಿದ್ದರು. ಆದರೂ ಅವರು ನಮ್ಮನ್ನು ಅಗಲಿಲ್ಲ ಅನ್ನುವಂಥ ಭಾವ ನಮ್ಮೊಂದಿಗೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಜವಾಗಿ ಭಾವೈಕ್ಯತೆಯಿಂದ ಭಾವೈಕ್ಯ ಬಳಗ ನಾವು ನೀವೆಲ್ಲರೂ ಕೂಡಿ ಆ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಸತ್ತು 4 ಮಂದಿಗೆ ಇರೋರಂಥವ್ರು ಯಾರು ಅಂದ್ರೆ ಅವ್ರು ಇಬ್ಬರು ಸುತ್ತೋರು. ಇವತ್ತು ಅವ್ರ ವಿಚಾರಗಳಿದಾವೆ, ಅವ್ರು ಹೋಗಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಈ ನಾಡಿ ಕೊಟ್ಟಿರ್ತಕ್ಕಂಥ ವಿಚಾರಗಳಿದಾವೆ. ಆ ವಿಚಾರಗಳನ್ನು ತೆಗೆದುಕೊಂಡು ಅವರೊಂದು ಇಲ್ಲಿ ಜಿಲ್ಲಾದಲ್ಲೇ ನಮ್ಮ ಪಂಪಯ್ಯ ಸ್ವಾಮಿ ಅವ್ರನ್ನ ತಾಲೂಕು ಜಿಲ್ಲಾಧ್ಯಕ್ಷರು ಮಾಡಿದ್ರು. ನಾವಂತೆಲ್ಲ ಬೆಳೆಸ್ಬೇಕಂತೇಳಿ ಬಹಳ ಒಂದು ದೊಡ್ಡ ಕಾರ್ಯಕ್ರಮನ ಮಾಡಿದ್ವಿ. ಅದಕ್ಕೆಲ್ಲರೂ ಬಹಳ ಮಂದಿ ಚನ್ನಗೌಡರು, ಡಾಕ್ಟರ್ ಎಲ್ಲರೂ, ನಮ್ಮ ಮಾಡಿಸೋ ಅಂಬರೀಶ್ ಎಲ್ಲರೂ ಸಾಥ್ ಕೊಟ್ಟರು. ಅದಕ್ಕೆಲ್ಲ ನಾವೆಲ್ಲರೂ ನಮ್ಮ ತಾಲೂಕಿನಲ್ಲಿ ಹೆಂಗಿದೆ ಅಂದ್ರೆ ಪಕ್ಷ, ಜಾತಿ, ಕುಲ ಮರೆತು ಇಂಥ ಕಾರ್ಯಕ್ರಮ ಒಂದಾಗಿ ಮಾಡ್ತಕ್ಕಂಥ ತಾಲೂಕು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಸಿಂಧನೂರು. ಬ್ಯಾಸಿಗೆ ನೀರಿಲ್ಲ ಅಂದ್ರೆ ಒಂದು 20 ಅರವಟೆಗಳು ಶುರುವಾಗ್ಬಿಡ್ಬೇಕು. ಇವತ್ತು ರಕ್ತ ಕೊಡಕ್ಕೆ ಯಾರಲ್ಲ, ನಾನು ನೀನು ಅಂತೇಳಿ ಇವತ್ತು ಬ್ಲಡ್ ಕೊಟ್ಟು ಹೋಗ್ತಾರೆ. ಇವತ್ತು ಏನಾದ್ರೂ ಆಯ್ತು ಅಂದ್ರೆ ಆಶ್ರಮಗಳು ಹೋಗಿ ಇವತ್ತು ಬೇಕಾದಷ್ಟು ದಾನ ಕೊಟ್ಟು ಬರ್ತಕ್ಕಂಥವ್ರು ಇದ್ದಾರೆ. ವಿಚಾರ ಅವರು ಗುರುವಿನ ಬಗ್ಗೆ ಬಹಳ ಪ್ರೀತಿ ಅವರು ಸುತಾರ್ ಅವರಿಗೆ. ಏನಿರ್ತಡೆ ಏನು ನಿಜ ಬೋಧೆ ಎಂದಿಲ್ಲದರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು ಅಂತ ಹೇಳ್ತಾರೆ ಅವ್ರು ಯಾವಾಗಲೂ. ಏನಿರ್ತಡೆ ಏನು ನಿಜ ಬೋಧೆ ಎಂದಿಲ್ಲದರೆ, ಬೋಧೆ ಬೇರೆ, ನಿಜ ಬೋಧೆ ಬೇರೆ. ಬೋಧನೆ ಕೊಡ್ತಕ್ಕಂಥ ಬಹಳ ಮಂದಿ ಇದ್ದಾರೆ, ಆ ನಿಜ ಬೋಧೆ ಕೊಡ್ತಕ್ಕಂಥವ್ರು ಬಹಳ ವಿರಳ. ಅದನ್ನ ಹೇಳ್ತಿದ್ರು, ಏನಿರ್ತಡೆ ಏನು ನಿಜ ಬೋಧೆ ಎಂದಿಲ್ಲದರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಏನಿರ್ತವೆ ಏನು ನಿಜ ಬೋಧೆ ಎಂದಿಲ್ಲದರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ ಎಂಬ ವಿಚಾರವನ್ನು ಮುಂದುವರಿಸ್ತಾರೆ ಸರ್ವಭೂಷಣರು. ಕಾಯದೋಳ್ ಮನ್ಮಥನ ಪಳಿವ ಸುಂದರ ರೂಪು,
ಆತನ ಕಾಯ ಹೆಂಗಿತ್ತಪ್ಪ ಅಂದ್ರೆ ಮನ್ಮಥ ನಾರಿಸಬೇಕು. ಸಂಶೋಧನೆ ಮತ್ತು ಆವಿಷ್ಕಾರಗಳು ಜೀವ ಜಗತ್ತನ್ನು ಬಾಧಿಸಬಾರದು, ಅವು ಜಗತ್ತಿನ ಉಳಿವಿಗೆ ಸಾಕ್ಷಿಯಾಗಬೇಕೇ ವಿನಃ ಸಾಮ್ರಾಜ್ಯಶಾಹಿಗಳ ಕೈಯಲ್ಲಿನ ಪರಮಾಣು ಅಸ್ತ್ರವಾಗಬಾರದೆಂಬ ವಾದವನ್ನು ಬಲವಾಗಿ ಸಮರ್ಥಿಸಿದ ಐನ್ಸ್ಟೀನ್ ಚಿಂತನೆಗಳು ಇಂದಿಗೂ ಪ್ರಸ್ತುತ ಎಂಬುದನ್ನು ತಿಳಿಯಪಡಿಸಲು ವಿಜ್ಞಾನ ತಂತ್ರಜ್ಞಾನದ ಹೋಲಿಕೆ ಇರುವ ಕಿರು ನಾಟಕ ಪ್ರದರ್ಶನಗೊಂಡಿತು. ನಗರದ ಶ್ರೀ ಜಗನ್ಮಾತಾ ಅನುದಾನಿತ ಹಿರಿಯ ಹಾಗೂ ಡಾಕ್ಟರ್ ತಿಮ್ಮನಗೌಡ ಪ್ರೌಢಶಾಲೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಕುರಿತು ಉಮೇಶ್ ಪಾಟೀಲ್ ನಿರ್ದೇಶನದ ಪ್ರಕಾಶ್ ಗರುಡ ವಿರಚಿತ ನಾನು ಆಲ್ಬರ್ಟ್ ಐನ್ಸ್ಟೀನ್ ಎಂಬ ಕಿರು ನಾಟಕವು ವಿಜ್ಞಾನ ತಂತ್ರಜ್ಞಾನದ ಹೋಲಿಕೆ ಇರುವ ನಾಟಕವನ್ನು ಕಲಾವಿದ ಶ್ರೀ ಕಂಠಯ್ಯ ಗಂಟಿ ಬಹು ಸುಂದರವಾಗಿ ಅಭಿನಯಿಸಿ ಮಕ್ಕಳ ಹಾಗೂ ಶಿಕ್ಷಕರ ಪ್ರೀತಿಗೆ ಪಾತ್ರರಾದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಂತರ್ಗಂಗೆ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮೇಧಾವಿ ಆಲ್ಬರ್ಟ್ ಐನ್ಸ್ಟೀನ್ ಜಗತ್ತು ಕಂಡ ಅಪ್ರತಿಮ ಮನೋಜ್ಞ ಮತ್ತು ಸಂವೇದನಾಶೀಲ ವಿಜ್ಞಾನಿ. ಬಾಲ್ಯದ ಕನಸುಗಣ್ಣಿನ ಹುಡುಗ ಕ್ರಾಂತಿಕಾರಕ ಸಂಶೋಧನಾ ಹಂತ ತಲುಪಿದ್ದೇ ಮಹಾ ಬೆರಗು. ಈತನ ಮಿದುಳು ಸದಾ ಕ್ರಿಯಾಶೀಲವಾಗಿದ್ದಂತೆ ವಿಜ್ಞಾನ ಲೋಕಕ್ಕೆ ಆತ ನೀಡಿದ ವೈಜ್ಞಾನಿಕ ಬೆಳಕಿನ ಕಿಂಡಿ ಎಂಥವರನ್ನು ಬೆರಗುಗೊಳಿಸುವಂತಹದ್ದು. ಭೌತ ವಿಜ್ಞಾನ ಜಗತ್ತಿಗೆ ಆತ ಕೊಟ್ಟ ಸಾಪೇಕ್ಷತಾ ಸಿದ್ಧಾಂತದ ಸೂತ್ರ ವಿಜ್ಞಾನ ಲೋಕಕ್ಕೆ ಅಚ್ಚರಿ ಮೂಡಿಸಿದೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಬಸವರಾಜ್, ಡಾಕ್ಟರ್ ತಿಮ್ಮನಗೌಡ ಪ್ರೌಢಶಾಲೆ ಮುಖ್ಯ ಗುರುಗಳಾದ ದಯಾನಂದ್ ಹಿರೇಮಠ್, ಶಿಕ್ಷಕರಾದ ಮಲ್ಲನಗೌಡ ಪಾಟೀಲ್, ವಿಠಲ್, ಸಂಗಪ್ಪ ಉದ್ದಾರ್, ಜಾನ್ ಪೀಟರ್, ಭಾಗ್ಯಶ್ರೀ, ಶಾಹಿದ್ ಬೇಗಂ, ವೀರೇಶ್ ಹೊಸಮನಿ, ದೇವಪ್ಪ, ಶಾಂತಪ್ಪ, ಸಲ್ಮಾ ಬೇಗಂ, ಮೋಸಿನ್ ಖಾನ್, ನರ್ಸಿನ್ ಬೇಗಂ, ಪರಿಮಳ, ಭಾರ್ಗವಿ, ರೇಣುಕಾ, ಸಬಿಹಾ ಅಂಜುಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಜಗತ್ತಿಗೊಂದು ಬದಲಾವಣೆಯ ಸಂದೇಶವನ್ನು ಕೊಡಬೇಕಂತ ಈ ಇಳಿ ವಯಸ್ಸಿನಲ್ಲಿ ಶಂಕರಯ್ಯ ಗಂಟಿ ಸರ್ ಅವರು 49ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಯಾಕಂದ್ರೆ ವಿಜ್ಞಾನದ ಕುರಿತು ನಾಟಕಗಳನ್ನು ಮಾಡುವಂಥದ್ದು ಬಹಳ ವಿಶೇಷ. ಜನ ನಿಮ್ಮ ಮಾತು ಕೇಳ್ತಾರೆ. ಆದ್ರೆ ನನಗೆ ಸಭಾ ಸಮಾರಂಭಗಳಿಗೆ ಹೋಗಿ ಸನ್ಮಾನ ಮಾಡಿಸ್ಕೊಳ್ಳೋದು ಅಂದ್ರೆ ಮುಜುಗರ. ಯಾಕೆಂದ್ರೆ ಅಲ್ಲಿ ಯಾಂಕರು ಇರ್ತಾರಲ್ಲ, ನಿರ್ವಾಹಕ, ಅವನು ನನ್ನ ಬಗ್ಗೆ ವರ್ಣನಾತ್ಮಕವಾದ ವಿವರಣೆ ಕೊಡ್ತಾನೆ. ಅವನ ಮಾತು ಕೇಳ್ತಾ ಹೋದ್ರೆ ನನ್ನ ತಲೆ ನನ್ನ ಭುಜದ ಮೇಲೆ ಹೊಡಿತೋ ಇಲ್ಲ ಅಂತ ಅನಿಸ್ಬಿಡ್ತದೆ. ಆದ್ರೂ ನನ್ನ ಬುದ್ಧಿ ನನ್ನ ಕೈಯಲ್ಲಿ ಇರೋದ್ರಿಂದ ಅವನು ಏನ್ ಹೇಳಿದ್ರು ನಾನೇ ನಂಬಲ್ಲ. ಯಾಕಂದ್ರೆ ನಾನೇನು ನಿನ್ನೆ ನನಗೆ ಗೊತ್ತಿದೆ. ಸಮಾರಂಭಕ್ಕೆ ಹೋಗ್ಬೇಕು. ಯಾವ ಸಮಾರಂಭ? ಕಾಲು ಹೊಂದಿದ ಸಾಪೇಕ್ಷತಾ ಸಂಬಂಧವನ್ನು ನಾವು ಕಡ್ಡಾಯವಾಗಿ ಪರಿಗಣಿಸಲೇಬೇಕು. ಎಲ್ಲಿವರೆಗೆ ನಮಗೆ ಕಾಲ, ಸ್ಥಳ, ಅವಕಾಶ ಇವುಗಳ ಬಗ್ಗೆ ಮಾಹಿತಿ ಸಿಗೋದಿಲ್ವೋ ಅಲ್ಲಿವರೆಗೂ ನಾವು ತಿಳಿದದ್ದೇ ಸರಿ ಅಂತ ಹೇಗೆ ಹೇಳೋದು? ಏನಾದರೂ ಸ್ವಲ್ಪ ಅರ್ಥ ಆಯ್ತಾ? ನನಗೆ ಇನ್ನೂ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಗುತ್ತೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಬಸ್ನ ಎಕ್ಸಲೇಟರ್ ಅನ್ನ ಕಳ್ಳರು ಮುರಿದು ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಇಂದು ಮಂಗಳವಾರ ಬೆಳಗಿನ ಜಾವ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಗಜೇಂದ್ರಗಡ ಡಿಪೋ ಬಸ್ ರಾಯಚೂರಿನಿಂದ ಮುಂಜಾನೆ 6 ಗಂಟೆಗೆ ರಾಯಚೂರು ಬಿಟ್ಟಿದೆ. 8:15ಕ್ಕೆ ಸಿಂಧನೂರು ಬಸ್ ನಿಲ್ದಾಣಕ್ಕೆ ಬಂದಾಗ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಕಳ್ಳರು ಎಕ್ಸಲೇಟರ್ ತೆಗೆದುಕೊಂಡು ಹೋಗದೆ ಬಿಟ್ಟು ಹೋಗಿದ್ದಾರೆ. ಬೆಳಗ್ಗೆ 8:15 ಬಸ್ ಸಿಂಧನೂರು ಬಸ್ ನಿಲ್ದಾಣಕ್ಕೆ ಬಂದು ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಿ ನಿರ್ವಾಹಕ ಹಾಗೂ ಚಾಲಕ ಹೋಟೆಲಿಗೆ ಹೋಗಿ ತಿಂಡಿ ತಿಂದು ಬರುವುದರೊಳಗೆ ಚಾಲಕನ ಕಾಲಿನಲ್ಲಿರುವ ಎಕ್ಸಲೇಟರ್ ಫೆಡಲ್ ಮುರಿದು ಕಳ್ಳತನ ಮಾಡಲು ಯತ್ನಿಸಿದ್ದು ಚಾಲಕರು ಬರುವುದನ್ನು ನೋಡಿ ಅಲ್ಲೇ ಬಿಟ್ಟು ಓಡಿ ಹೋಗಿದ್ದಾರೆ. ಎಕ್ಸಲೇಟರ್ ಫೆಡಲ್ ಮುರಿದ ಬಗ್ಗೆ ಚಾಲಕ ತಮ್ಮ ಡಿಪೋ ವ್ಯವಸ್ಥಾಪಕರ ಗಮನಕ್ಕೆ ತಂದು ಪೊಲೀಸರಿಗೆ ದೂರು ನೀಡಿದ್ದು, ಬಸ್ ನಿಲ್ದಾಣದಲ್ಲಿರುವ ಸಿಸಿ ಕ್ಯಾಮೆರಾವನ್ನು ಪೊಲೀಸರು ಪರಿಶೀಲನೆ ನಡೆಸಿದರು. ಚಾಲಕ ಬಂದಲ್ಲಿ ಎಕ್ಸಲೇಟರ್ ಫೆಡಲ್ ಹೊಂದಾಣಿಕೆ ಮಾಡಿಕೊಂಡು ಗಜೇಂದ್ರಗಡಕ್ಕೆ ಬಸ್ಸು ಹೋಯಿತು. ಎಕ್ಸಲೇಟರ್ ಫೆಡಲ್ ಮುರಿದ ಬಗ್ಗೆ ಚಾಲಕ ತಮ್ಮ ಡಿಪೋ ವ್ಯವಸ್ಥಾಪಕರ ಗಮನಕ್ಕೆ ತಂದು ಪೊಲೀಸರಿಗೆ ದೂರು ನೀಡಿದ್ದು, ಬಸ್ ನಿಲ್ದಾಣದಲ್ಲಿರುವ ಸಿಸಿ ಕ್ಯಾಮೆರಾವನ್ನು ಪೊಲೀಸರು ಪರಿಶೀಲನೆ ನಡೆಸಿದರು. ಚಾಲಕ ಬದಲಿ ಎಕ್ಸಲೇಟರ್ ಫೆಡಲ್ ಹೊಂದಾಣಿಕೆ ಮಾಡಿಕೊಂಡು ಗಜೇಂದ್ರಗಡಕ್ಕೆ ಬಸ್ಸು ಹೋಯಿತು.
ಜನ ಬೀಡಿತ ಪ್ರದೇಶವಾದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅದು ಬಸ್ನ ಎಕ್ಸಲೇಟರ್ ಫೆಡಲ್ ಮುರಿದು ಹೋಗಿದ್ದಾರೆ ಎಂದರೆ ಕಳ್ಳರು ಯಾವ ರೀತಿ ಖತರ್ನಾಕ್ ಇರಬಹುದು. ಇದರಿಂದ ಪ್ರಯಾಣಿಕರು ಭಯಭೀತರಾಗಿದ್ದಾರೆ. ಪೊಲೀಸರು ಈ ಕದಿಮರನ್ನು ಹಿಡಿದು ಇನ್ನು ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ನಾಷ್ಟ ಮಾಡಿ ಒಳ್ಳೆ 8:45 ಬಂದು ನೋಡ್ತೀನಿ, ಎಕ್ಸಿಲೇಟರ್ ಪೆಟ್ರೋಲ್ ಡಾಕ್ ಬಿದ್ದೈತಿ. ರಾಯಚೂರು ಎಷ್ಟಕ್ಕೆ ಬಿಟ್ರಿ? ರಾಯಚೂರು 6 ಗಂಟೆ ಬಿಟ್ಟು ಇಲ್ಲಿ 6:20 ಬಿಟ್ಟಿದ್ವಿ. ಇಲ್ಲಿ ಎಷ್ಟಕ್ಕೆ ಬಂದ್ರಿ? ಬಿಟ್ಟು ಟಿಫನ್ಗೆ ಹೋದಾಗ ಮಾಡ್ಯಾರನ? ಆಯ್ತು ಅದು ಬರೋಬ್ಬರಿ ಇತ್ತು. ಅದು ಅಲ್ಲಿಂದ ಬಂದಿನಿ, ಏನಾಗಿಲ್ಲ. ಇಲ್ಲಿ ಹೋಗಿ ವಾಪಸ್ ಹೋಗಿ ನಾಷ್ಟ ಮಾಡ್ಕೊಂಡು ವಾಪಸ್ ಬರೋಷ್ಟು ಒಳಗೆ ಅದೇ ಹೇಳಿತ್ತು ರಾಡಲ್ಲಿತ್ತು ಅದ ರೀ ಮಾಡಿ ಕೊಟ್ಟರೆ ಅವ್ರಿಗೆ. ಅಲ್ಲ ತಗೊಂಡು ಹೋಗಿಲ್ಲ, ಯಾವುದು ಹೋಯಕ್ಕೆ ಬರಲ್ಲ ರೀ, ಕಿತ್ತು ಲೇಟ್ ಹೋಗ್ಯಾರ ಅದು. ಅದನ್ನೇ ಹೋಗ್ತಾರೆ ಸರ್ ಅವರು. ಅದ್ರ ಮತ್ತೆ ಮಾಡಿ ಅದಕ್ಕೊಂದು ಪಟ್ಟಿ ಪಡಿಸಿ ಅಣ್ಣ ಇರೋ ಕ್ಯಾಮ್ರಾದ ಏನು ಬರಲ್ಲ ಅನ್ಸಲ್ಲ. ಬರ್ತ ನಿಮ್ಮ ಹೆಸರು? ಜಮ್ಮೂರು ಸಾಬ್ ಅಂತ. ಎಲ್ಲಿಂದ ಎಲ್ಲಿಗೆ ಗೊತ್ತಿದ್ದು? ನಾವು ರಾಯಚೂರಿಂದ ಗದಗ ಹೋಗ್ತೀವಿ ಸರ್. ಯಾವ ಡಿಪಲ್ಲಿ? ವಿಜಯನಗರ. ರಾಯಚೂರು ಜಿಲ್ಲೆಯ 3 ಜನ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಿಂದ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ ದೊರಕಿದ್ದು ಹೆಮ್ಮೆಯ ವಿಷಯ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಯಚೂರು ಜಿಲ್ಲಾ ಮಹಿಳಾ ಘಟಕದಿಂದ ಅಭಿನಂದನೆಗಳು ಸಲ್ಲಿಸುತ್ತೇವೆ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗವೇಣಿ ಪಾಟೀಲ್ ತಿಳಿಸಿದರು. ಈ ಹಿಂದೆ ಯಾವ ಸರ್ಕಾರದಿಂದಲೂ ಕೂಡ ಜಿಲ್ಲೆಯ 3 ಜನ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ ನೀಡಿರಲಿಲ್ಲ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ 3ರನ್ನು ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿ ಸರ್ಕಾರ ಆದೇಶ ನೀಡಿದ್ದು ಸ್ವಾಗತಾರ್ಹವಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಸರಸ್ವತಿ, ನಗರ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಸುರೇಖಾ, ಶಿವಮ್ಮ ಸೇರಿದಂತೆ ಇತರರು ಇದ್ದರು. ಯಾಕೆಂತಂದರೆ ಹಿಂದೆಂದೂ ಕೂಡ ಶಾಸಕರಿಗೆ 3 ನಿಗಮ ಮಂಡಳಿ ಸ್ಥಾನ ಸಿಕ್ಕಿರಲಿಲ್ಲ. ಅದೇ 2024ರಲ್ಲಿ ನಮ್ಮ ಜಿಲ್ಲೆಗೆ 3 ನಿಗಮ ಮಂಡಳಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ರಾಯಚೂರು ಜಿಲ್ಲೆಗೆ ಅತಿ ಹೆಚ್ಚು ಹೊತ್ತು ಕೊಟ್ಟು ಅಧ್ಯಕ್ಷರ ಸ್ಥಾನ ನೀಡಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಅತಿ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸರ್ಕಾರ ಮತ್ತು ಅದೇ ರೀತಿಯಾಗಿ ಈ ಒಂದು ಅಂಪನಗೌಡ ಬಾದರ್ಲಿ ಸರ್ ಮತ್ತು ದದ್ದಲ್ ಬಸನಗೌಡ ಸರ್ ಮತ್ತು ಅದೇ ರೀತಿಯಾಗಿ ಬಸನಗೌಡ ತುರುವೇಳ ಸರ್, ಈ 3 ಜನ ಶಾಸಕರಿಗೂ ಕೂಡ ನಮ್ಮ ರಾಯಚೂರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತಂತ ಹೇಳಿ ಕೇಳ್ತಾ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತೀವಿ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಸ್ವಚ್ಛತೆ, ನೈರ್ಮಲ್ಯ ಸೌಲಭ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿ ರೋಗಿಗಳ ಸುರಕ್ಷತೆ ವಿಷಯದ ಮಾನದಂಡಗಳ ಆಧಾರದ ಮೇಲೆ ಉತ್ತಮ ಕೇಂದ್ರ ಪ್ರಶಸ್ತಿಗೆ ಕಲ್ಮಂಗಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಆಯ್ಕೆಗೊಂಡು ಪ್ರಶಸ್ತಿ ಸ್ವೀಕಾರ ಮಾಡಲಾಯಿತು. ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನೀಡಲಾಗುವ ರಾಜ್ಯ ಕಾಯಕಲ್ಪ ಪ್ರಶಸ್ತಿಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಲ್ಮಂಗಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ 2022-23ನೇ ಕಾಯಕಲ್ಪ ಪ್ರಶಸ್ತಿಯನ್ನು ಮೈಸೂರಿನಲ್ಲಿ ಇಲಾಖೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ CHO ದೊಡ್ಡಬಸಪ್ಪ, PCHO ಶ್ರೀಮತಿ ಲಕ್ಷ್ಮೀದೇವಿ ಅವರಿಗೆ ಪ್ರಶಸ್ತಿ ಪತ್ರ ನೀಡುವ ಮೂಲಕ ಸನ್ಮಾನಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಿದವರು ಇಬ್ರಾಹಿಂ ಸುತಾರರು, ಎನ್ ಶಿವನಗೌಡ ಗೊರೆಬಾಳ್. ಶ್ರೀ ಜಗನ್ಮಾತಾ ಶಾಲೆಯಲ್ಲಿ ಕಲಾವಿದ ಶ್ರೀ ಶಂಕರಯ್ಯ ಗಂಟಿಯಿಂದ ಐನ್ಸ್ಟೀನ್ ಕುರಿತು ಕಿರುನಾಟಕ ಪ್ರದರ್ಶನ. ಬಸ್ ನಿಲ್ದಾಣದಲ್ಲಿ ಬಸ್ ಎಕ್ಸಲೇಟರ್ ಮುರಿದ ಕಳ್ಳರು. ಜಿಲ್ಲೆಯ 3 ಜನ ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸ್ವಾಗತಾರ್ಹ, ನಾಗವೇಣಿ ಪಾಟೀಲ್. ಕಲ್ಮಂಗಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಕಾಯಕಲ್ಪ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.